ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸವಿಯನಿ ವ್ಲಾಗ್. ಸೋಷಿಯಲ್ ಮೀಡ್ಯಾದಲ್ಲಿದ್ದಾರೆ ಅಂದಿದ ತಕ್ಷಣವೇ ಎಲ್ಲರೂ ಆರಾಮಾಗಿ ಖುಷಿಯಾಗಿದ್ದಾರೆ ಬಿಡಪ್ಪ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ಯಾಕಂದರೆ ಅವ್ರಿಗೂ ಕೂಡ ಅವ್ರದ್ದೇ ಆದ ಪ್ರಾಬ್ಲಮ್ಸ್ಗಳಿರುತ್ತೆ, ನಾವು ಕೂಡ ಹಾಗೇ ನಮಗೂ ಕೂಡ ಒಂದು ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ. ಎಲ್ಲನೂ ಪರ್ಫೆಕ್ಟ್ ಆಗಿದ್ದರೆ ಜೀವನ ಹೇಗೆ? ದೇವರು ಆರಾಮಾಗಿ ಇರೋಕ್ಕೆ ಬಿಡ್ತಾರ ನಮ್ಮನ್ನು? ಸಾಧ್ಯನೇ ಇಲ್ಲ. ಎಲ್ಲ ಪರ್ಫೆಕ್ಟ್ ಆಗಿದ್ದರೆ ದೇವ್ರನ್ನ ನಾವು ನೆನೆಸ್ಕೊಳ್ಳೋದಿಲ್ಲ, ದೇವ್ರ ಕಡೆ ನಾವು ಗಮನನೂ ಕೊಡೋದಿಲ್ಲ. ಯಾಕಂದರೆ ನಮ್ಮದೇ ಆದ ಲೋಕದಲ್ಲಿ ನಾವು ಮೈ ಮರ್ತು ಬಿಡ್ತೀವಲ್ವ, ಅದಕ್ಕೆ ಮೈ ಮರಿಬಾರ್ದು ಅಂತಲೇ ಎಲ್ಲರಿಗೂ ಅವ್ರವ್ರದ್ದೇ ಆದ ಕಷ್ಟಗಳನ್ನ ಕೊಟ್ಟಿರ್ತಾರೆ ಅನಿಸುತ್ತೆ. ಹಾಗೆಯೇ ನಾವು ಮದುವೆ ಆಗಿರೋ ಹೊಸದ್ರಲ್ಲಿ ಜೀವನನ ಖುಷಿಯಾಗಿ ಎಂಜಾಯ್ ಮಾಡಿರೋದಕ್ಕಿಂತ ದುಃಖದಲ್ಲಿ ಕಳೆದಿದ್ದೇ ಹೆಚ್ಚು. ಅದು ಯಾಕೆ ಅಂತ ಗೊತ್ತಾ? ಮದುವೆಯಾಗಿ 1 ವರ್ಷಕ್ಕೇ ನನ್ನ ಮಗಳು ಹುಟ್ಟಿದ್ಲು. ನನ್ನ ಮಗಳು ಹುಟ್ಟಿದ ತಕ್ಷಣವೇ ನಮಗೆ ಸ್ಟಾರ್ಟ್ ಆಯಿತು ಪ್ರಾಬ್ಲಮ್ಮು. ಅಂದರೆ ನಾವು ಒಬ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೇ ತುಂಬ ಸಮಯ ಬೇಕಾಗಿತ್ತು. ಅಷ್ಟು ಬೇಗನೆ ನಮಗೊಂದು ಮಗು ಬೇರೆ ಆಗೋಯಿತು. ಮಗು ಆಯಿತು, ಓಕೆ, ಒಳ್ಳೆಯದಾಯಿತು, ಖುಷಿ ಆಯಿತು ನಮಗೆ ಹೆಣ್ಮಗು ಹುಡ್ತು ಅಂಥೇಳಿ. ಆದರೆ ಏನು ಮಾಡೋದು, ಹಣೆ ಬರನೇ ಬೇರೆ ಇತ್ತು. ಒಂದು 3 ತಿಂಗಳಿಗೆ ಗೊತ್ತಾಯಿತು, ಅವಳು ಹುಟ್ಟಿ 3 ತಿಂಗಳಿಗೇ ಅವಳಿಗೆ ತಲೆಸೀಮಿಯಾ ಅನ್ನೋ ಪ್ರಾಬ್ಲಮ್ ಇದೆ ಅಂಥೇಳಿ. ನಾವಿಬ್ಬರು ಹೊಂದ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ. ಆದರೆ ಮತ್ತೆ ಈ ಥರ ಪ್ರಾಬ್ಲಮ್ ಬೇರೆ ಫೇಸ್ ಮಾಡಬೇಕಲ್ಲ ಇಬ್ಬರು ಸೇರಿ, ಅದು ಒಂದು ದೊಡ್ಡ ಟಾಸ್ಕ್ ಆಗಿತ್ತು ನಮ್ಮ ಜೀವನದಲ್ಲಿ. ಅದನ್ನು ಕೂಡ ಹೋರಾಡೋಣ, ಒದ್ದಾಡೋಣ ಅನ್ನೋ ಥರ ಏನೋ ನಿಂತ್ವಿ. ಆದರೆ ಏನು ಮಾಡೋಣ, ನಮಗೆ ಯಾವ ಥರದ ಬ್ಯಾಕ್ಗ್ರೌಂಡ್ ಇಲ್ಲ, ಸಪೋರ್ಟ್ ಇಲ್ಲ. ಲವ್ ಮ್ಯಾರೇಜ್ ಬೇರೆ, ಹೆಂಗಿರುತ್ತೆ ನಮ್ಮ ಲೈಫು ಅಲ್ವಾ? ಈ ಕಡೆ ನನ್ನ ತಂದೆ ತಾಯಿ ಸಪೋರ್ಟ್ ಇಲ್ಲ, ಆ ಕಡೆ ಅವ್ರ ಅಪ್ಪ ಅಮ್ಮನ ಸಪೋರ್ಟ್ ಇಲ್ಲ. ತುಂಬಾ ಕಷ್ಟ ಬಿದ್ದಿದ್ದೀವಿ ಅಂತಲೇ ಹೇಳ್ಬೋದು. ಆದರೆ ನಾವು ಯಾವತ್ತೂ ಕುಗ್ಲಿಲ್ಲ. ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾಯಿತ್ತು ನಿಜ, ಆದರೆ ಮಗುನ ಚೆನ್ನಾಗಿ ನೋಡ್ಕೋಬೇಕು, ಮಗುಗೋಸ್ಕರ ಇಬ್ಬರು ಒದ್ದಾಡ್ತಾ ಇದ್ವಿ. ನಮ್ಮ ಎಷ್ಟೇ ಮನಸ್ತಾಪಗಳಿದ್ರೂ ನಾವು ಸೈಡಲ್ಲಿ ಇಟ್ಬಿಟ್ಟು ನಾವು ಹನಿಗೋಸ್ಕರ ಒದ್ದಾಡಿದ್ದುಂಟು. ಆದರೆ ಇವಾಗಲ್ಲ, ಒಂದು ಮದುವೆ ಆಗಿ ನಾವು ಒಂದು 3 ವರ್ಷದವರೆಗೂ, ಅಂದರೆ ಹನಿ 1-2 ವರ್ಷದವಳು ಆಗೋವರೆಗೂ ಮಾತ್ರನೇ. ಅದಾದಮೇಲೆ ನಮಗೂ ಕೂಡ ಚೆನ್ನಾಗಿ ತಿಳುವಳಿಕೆ ಅಂತೂ ಬಂತು, ಮೆಚುರಿಟಿ ಮೈಂಡು ಸೆಟ್ ಆಯಿತು. ಹಾಗಾಗಿ ನಾವು ಕೂಡ ಏನೋ ಒಂದು ಮಾಡಬೇಕು. ಯಾಕಂದರೆ ನಮಗೆ ಕೈಯಲ್ಲಿ 1 ರೂಪಾಯೂ ಇಲ್ಲ. ಒಂದು ಸ್ಪೂನಿಂದ ನಮ್ಮ ಮನೇಲಿ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ಶ್ರಮನೇ ಹೊರತು ಬೇರೆ ಇನ್ಯಾವ ಥರದ ಹೆಲ್ಪು ತೊಗೊಂಡಿಲ್ಲ ನಾವು. ಇವತ್ತಿನವರೆಗೂ ನಾವು ಏನು ಬಾಳ್ತಾ ಇದ್ದೀವಿ, ಏನು ಬದುಕ್ತಾ ಇದ್ದೀವಿ, ನಮ್ಮ ಮಗಳಿಗೆ ಏನು ಆಪ್ರೇಷನ್ ಮಾಡಿಸಿದ್ದೀವಿ, ಅದೆಲ್ಲನೂ ನಮ್ಮ ಸಂಪಾದನೆ ಅನ್ನೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ, ಹೆಮ್ಮೆ ಆಗುತ್ತೆ. ನನ್ನ ಹಸ್ಬೆಂಡು ಕೂಡ ತುಂಬ ಕಷ್ಟಪಟ್ಟಿದ್ದಾರೆ. ನಾನು ಕೂಡ ಒಂದು 3-4 ವರ್ಷ ಕೆಲ್ಸಕ್ಕೆ ಹೋದೆ. ಆಮೇಲೆ ಮಗುದು ಆಪ್ರೇಷನ್ ಮಾಡಿಸೋಣ ಅಂತ ಯಾವಾಗ ಫಿಕ್ಸ್ ಆದ್ವಿ, ಆವಾಗ ನಾನು ಕೆಲಸನ ಕ್ವಿಟ್ ಮಾಡಿ ಇನ್ನೊಂದು ಮಗು ಮಾಡ್ಕೋಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು ನಾವು ಹನಿಗೋಸ್ಕರನೇ. ಯಾಕಂದರೆ ಬೋನ್ ಮ್ಯಾರೋ ಅಂತಂದರೆ ಇದು ಯಾರ್ದಾದ್ರೂ ಒಬ್ರದ್ದು ಬೋನ್ ಮ್ಯಾರೋ ಮ್ಯಾಚ್ ಆದರೆ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ. ಅದರಲ್ಲೂ ಸಿಬ್ಲಿಂಗ್ಸ್ ಅವ್ರದ್ದು ಮ್ಯಾಚ್ ಆದರೆ ಸಕ್ಸಸ್ ರೇಟು ಚೆನ್ನಾಗಿರುತ್ತೆ ಅಂಥೇಳಿ ಹನಿ ಹುಟ್ಟಿ 7 ವರ್ಷ ಆದಮೇಲೆ ನಾವು ಲಯನ ಮಾಡ್ಕೊಂಡಿದ್ದು. ಯಾಕಂದರೆ ಅವಳದು ಮ್ಯಾಚ್ ಆದರೆ ಅಟ್ಲೀಸ್ಟ್ ಅವಳು ಚೆನ್ನಾಗಿ ಆಗ್ತಾಳೆ, 100% ಮ್ಯಾಚ್ ಆಗಿರೋ ಬೋನ್ ಮ್ಯಾರೋ ಕೊಟ್ಟರೆ ಅಂಥೇಳಿ ನಾವು ಹನಿ ಲಯನ ಮಾಡ್ಕೊಂಡ್ವಿ. ಆದರೆ ಏನು ಮಾಡೋದು, ದುರದೃಷ್ಟ, ಹನಿಗೆ ಲಯದು ಮ್ಯಾಚ್ ಆಗಲಿಲ್ಲ. ಹಂಗಾಗಿ ನನ್ನದೇ ಬೋನ್ ಮ್ಯಾರೋ ಮ್ಯಾಚ್ ಆಯಿತು. ಅದು 50%ಗೆ ಮಾಡಿಸೋಣ ಅನ್ನೋದು ಒಂದಷ್ಟೇ ಇದ್ದಿದ್ದು. ಯಾಕಂದರೆ ಮಾಡಿಸಿದ್ರೂ ಕಷ್ಟ ಇದೆ, ಮಾಡಿಸದೇ ಇದ್ರೂ ಕಷ್ಟ ಇದೆ. ಮಾಡಿಸದೇ ಇದ್ದರೆ ಅವಳಿಗೆ ಲೈಫೇ ಇಲ್ಲ, ಮುಂದೆ ಹೆಂಗೋ ಏನೋ ಅನ್ನೋದು ಕೂಡ ಇದೆ. ಮಾಡಿಸಿದ್ರೆ ಮತ್ತೆ ಹಾಸ್ಪಿಟಲಿಂದ ಮನೆಗೆ ಹುಷಾರಾಗಿ ಬರ್ತಾಳೆ ಅನ್ನೋ ಗ್ಯಾರಂಟಿನೂ ಇಲ್ಲ, ಆ ಥರ ಇದೆ. ಆದರೆ ಮಾಡಿಸೋಣ, ಏನಾದರೂ ಆಗಿರಲಿ ಮಾಡಿಸೋಣ, ದೇವರಿದ್ದಾರೆ, ರಾಯರಿದ್ದಾರೆ ಅಂತಲೇ ನಾವಿಬ್ಬರು ಹೆಜ್ಜೆ ಇಟ್ಟಿದ್ದು. ಹೇಗೆ ಮಾಡ್ಕೊಂಡು ಹೋದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. 2 ವರ್ಷ ಕಳೆದ್ಬಿಟ್ವಿ. ಆದರೆ ಇವಾಗ ಹನಿಗೆ ಮತ್ತೆ ಜ್ವರ ಬಂದಿದೆ. ಅದೇ ವ್ಲಾಗ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ನಮ್ಮ ಜೀವನದ ಚರಿತ್ರೆನ ಸ್ವಲ್ಪ ನಿಮ್ಮ ಜೊತೆ ಹಂಚ್ಕೊಂಡೆ ಅಷ್ಟೇ. ಇವಾಗ ಯಾಕೆ ಜ್ವರ ಬರ್ತಾ ಇದೆ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಎಲ್ಲ ಥರದ್ದು ಫೀವರ್ ಟೆಸ್ಟು ಕೂಡ ಮಾಡಿಸಿದ್ವಿ. ಇದಕ್ಕಿದ್ದಂಗೆ ಈ ಥರ ಆಗಿಬಿಟ್ರೆ, 2 ವರ್ಷ ಆಯಿತು ಅವಳಿಗೆ ಬೋನ್ ಮ್ಯಾರೋ ಆಗಿ, ಇದಕ್ಕಿದ್ದಂಗೆ ಈ ಥರ ಆಗಿಬಿಟ್ರೆ ಎಷ್ಟು ಟೆನ್ಷನ್ ಆಗುತ್ತೆ ಅಲ್ವಾ? ಅಂದರೆ ಅಲ್ಲಿನೇ ನಿದ್ದೆ ಇರಲಿಲ್ಲ ಅಲ್ವಾ? 15 ದಿನ ನಿದ್ದೆ ಇಲ್ಲ, ರೆಸ್ಟ್ ಇಲ್ಲ, ಸರಿಯಾಗಿ ಊಟ ಇಲ್ಲ, ಬರೀ ಅದೇ ಟೆನ್ಷನ್ನಲ್ಲಿ. ಅಲ್ಲಿ ಊಟ ಕೊಡೋದು ನಮ್ಗೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ಯಾಕಂದರೆ ನನಗೂ ಜ್ವರ ಬಂದಿದೆ, ಅವಳಿಗೂ ಜ್ವರ ಬಂದಿದೆ. ಅದು ಮೊದಲೇ ಸಪ್ಪೆ ಇರುತ್ತಲ್ವ, ಹಾಗಾಗಿ ಊಟನೂ ಸರಿಯಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಮನೆಗೆ ಯಾವಾಗ ಹೋಗ್ತೀವಿ ಅಂತ ಅನ್ನಿಸ್ತಾ ಇತ್ತು, ಒಂದು ಸ್ವಲ್ಪ ಭಯನೂ ಆಗ್ತಾಯಿತ್ತು. ಮನೆಗೆ ಹೋದ್ಮೇಲೆ ಅರ್ಜೆಂಟ್ ಮಾಡ್ಕೊಂಡು ಮನೆಗಂತೂ ಹೋಗೋದು ಬೇಡ, ಫುಲ್ ಕ್ಲಿಯರಾಗೇ ಹೋಗೋಣ ಅಂತ ನಾನು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೆ. ಆದ್ರೂ ಹನಿ ಅವಾಗವಾಗ ಮನೆಗೆ ಹೋಗೋಣ ಅಂತ ಇರೋಳಲ್ಲ, ಮನೆಗೆ ಹೋದ್ರಾದ್ರೂ ಸ್ವಲ್ಪ ರಿಲೀಫ್ ಆಗ್ತಾಳೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಫೀವರ್ ಇದ್ದಾಗಂತೂ ಬಿಡಿ, ಮನೆ ಕಡೆ ಗಮನನೂ ಬಂದಿರಲಿಲ್ಲ ನನಗಂತೂ. ಆದರೆ ತುಂಬಾ ಕಷ್ಟ ಆಯಿತು. ಅವಳಿಗೆ ಫೀವರ್ ಯಾಕೆ ಬಂತು ಅಂತ ಆಮೇಲೆ ಡಾಕ್ಟರ್ಸ್ ಹೇಳಿದ್ರು, ಬ್ಲಡ್ ಕಾರ್ಡಿಯಾ ಶಾಕ್ ಆಗಿದೆ, ಹಾಗಾಗಿ ಅವಳಿಗೆ ಹಾರ್ಟ್ ರೇಟು ಕೂಡ ಜಾಸ್ತಿ ಆಗ್ತಾಯಿತ್ತು. ಅದೇ ಫೀವರ್ ಇದು ಬಂದಿರೋದು, ಡೆಂಗೂನೂ ಅಲ್ಲ ಏನೂ ಅಲ್ಲ ಅಂದರು. ಅದು ಆಲ್ರೆಡಿ ಮುಂಚೆನೇ ಗೊತ್ತಾಗ್ಬಿಟ್ಟಿತ್ತು ನಮಗೆ ಡೆಂಗು ಫೀವರ್ ಇಲ್ಲ. ಯಾಕಂದರೆ ಮನೆ ಹತ್ರನೇ ನಾವು ಒಂದ್ಸತಿ ಟೆಸ್ಟ್ ಮಾಡಿಸಿದ್ವಿ.
ಮತ್ತು ಅಲ್ಲಿಗೆ ಹೋಗಿನೂ ಟೆಸ್ಟ್ ಮಾಡಿದ್ವಿ, ಅಲ್ಲೂ ಕೂಡ ನೆಗೆಟಿವ್, ಇಲ್ಲೂ ಕೂಡ ನೆಗೆಟಿವ್ ಅಂತ ಬಂತಲ್ಲ. ಡೆಂಗು ಅಂತೂ ಇಲ್ಲ, ಪ್ಲೇಟ್ಲೆಟ್ಸ್ ಅಂತೂ ಏನು ಕಡಿಮೆ ಆಗಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಅವಳಿಗೆ ಪ್ಲೇಟ್ಲೆಟ್ಸು ಕೂಡ ಫುಲ್ ಡೌನ್ ಆಗೋಯಿತು. ನಾವು ಮನೆ ಹತ್ರ ಮಾಡಿಸಿದಾಗ 70,000 ಇತ್ತು, ಆಮೇಲೆ 40,000, 30,000 ಈ ಥರ ಆಗಿಬಿಡ್ತು. ಇವಾಗ ಮತ್ತೆ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ, ಫೀವರ್ ಎಲ್ಲ ನಿಂತೋದಾಗಿಂದ. ನೋಡಬೇಕು ಮತ್ತೆ ಏನಾದರೂ ಇನ್ಕ್ರೀಸ್ ಆಗುತ್ತಾ ಅಂಥೇಳಿ. ಇಲ್ಲಿ ಅವಳಿಗೆ ರೆಗ್ಯುಲರಾಗಿ ತೋರಿಸ್ತಾ ಇದ್ದ ಹಾಸ್ಪಿಟಲ್ಗೂ ಹೋಗಿ ವಿಸಿಟ್ ಮಾಡಿಕೊಂಡು, ನೆನ್ನೆ ಎಲ್ಲ ಅದೇ ಕೆಲಸ ಇತ್ತು, ಹಾಗಾಗಿ ವಿಡಿಯೋನೂ ಕೂಡ ಮಾಡಿಲ್ಲ. ವಿಡಿಯೋ ಕಡೆ ಗಮನವೂ ಇಲ್ಲ ನನಗೆ. ಫಸ್ಟ್ ಅವಳು ಹುಷಾರಾದರೆ ಸಾಕಪ್ಪ ಅನಿಸ್ಬಿಡುತ್ತೆ. ಏನು ಬೇಡ, ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಮಕ್ಕಳು ಚೆನ್ನಾಗಿಲ್ಲ ಅಂದರೆ ತಾಯಿಯಾಗಿ ನೋಡ್ಕೊಂಡಿರೋದು ತುಂಬಾ ಕಷ್ಟ. ನಾನು ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ, ಆದರೆ ಮತ್ತೆ ಮತ್ತೆ ಅದೇ ರಿಪೀಟ್ ಆದಾಗ ಕೆಲವೊಂದು ಸತಿ ನಮಗೂ ಎಲ್ಲೋ ಒಂದು ಕಡೆ ಕುಗ್ತಾ ಇದ್ದೀವಿ ಅನ್ನಿಸ್ತಾ ಇರುತ್ತೆ. ಆದ್ರೂ ನಾನು ಅಷ್ಟೊಂದು ಕುಗ್ಗಕ್ಕೆ ಹೋಗಲಿಲ್ಲ. ನೋಡೋಣ, ಎಲ್ಲನೂ ದಾಟ್ಕೊಂಡ್ಬಂದಿದ್ದೀವಿ, ಇದಕ್ಕೆ ಮೀರಿ ಏನಾಗುತ್ತೆ ಅನ್ನೋ ಥರ ಎಲ್ಲ ನಾನು ಸ್ಟ್ರಾಂಗ್ ಆಗಿಬಿಟ್ಟಿದ್ದೆ. ನನಗೆ ಫೀವರ್ ಬಂತಲ್ಲ, ಅಲ್ಲಿ ಅದೊಂದು ಸ್ವಲ್ಪ ಭಯ. ನನಗೆ ಫೀವರ್ ಬಂದು ಅವಳಿಗೆ ಮತ್ತೆ ಎಲ್ಲಿ ಇನ್ಸ್ಪೆಕ್ಷನ್ ಆಗುತ್ತೋ ಅನ್ನೋ ಥರ ಭಯ ಆಗ್ತಾಯಿತ್ತು. ಆ ಮಿನಿಟ್ಗೆ ನಾನು ನನ್ನ ಫ್ರೆಂಡ್ನ ಒಂದು ರಾತ್ರಿ ಅವಳನ್ನ ಅಲ್ಲಿರಿಸಿ ಮನೆಗೆ 10 ಗಂಟೆಗೆ ಮನೆಗೆ ಬಂದು ಹಾಸ್ಪಿಟಲಿಗೆ ತೋರಿಸ್ಕೊಂಡು ಮತ್ತೆ ಬೆಳಗ್ಗೆ ಹೋಗಿದ್ದೀನಿ. ಮೆಡಿಷನ್ ಅಂತೂ ಬಿಟ್ಟೇ ಇಲ್ಲ. ಫುಲ್ ಬೇಗ ತಿಂದು ನಾನು ಹುಷಾರಾಗಬೇಕು, ಯಾಕಂದರೆ ಅವಳಿಗೆ ಆಮೇಲೆ ಇನ್ಸ್ಪೆಕ್ಷನ್ ಆಗ್ಬೋದು, ಅಥವಾ ಅವಳ ಕೆಲಸಗಳಿಗೆ ನನಗೆ ಓಡಾಡೋಕ್ಕೆ ಶಕ್ತಿ ಆಗದೇ ಇರ್ಬೋದು ಅಂಥೇಳಿ ಅವ್ರು ಏನು ಕೊಡ್ತಾರೋ ಆ ಊಟ ತಿಂದ್ಕೊಂಡು, ಆ ಮಾತ್ರೆಗಳನ್ನ ತಿಂದ್ಕೊಂಡು 2 ದಿನದಲ್ಲಿ ನನ್ನ ಫೀವರು ಕೂಡ ಕಡಿಮೆ ಮಾಡಿಕೊಂಡೆ. ನೋಡಿದ್ರೆ ಮನೇಲಿ ಲಯಾಗಿ ಜ್ವರ ಬಂದುಬಿಟ್ಟಿದೆ. ಅವಳು ಹೆಂಗೋ ಸ್ಕೂಲ್ಗೆ ಹೋಗ್ತಾಳೆ ಅಂದ್ಕೊಂಡ್ರೆ, ನನ್ನ ಫ್ರೆಂಡ್ ಮನೇಲಿ ಬಿಟ್ಟಿದ್ವಲ್ಲ, ಅವರು ಏನು ಮಾಡಿಬಿಟ್ಟಿದ್ದಾರೆ, ಬೆಳಗ್ಗೆ 6 ಗಂಟೆಗೆ ಸ್ನಾನ ಮಾಡಿಸ್ಬಿಟ್ಟಿದ್ದಾರೆ 2 ದಿನ ಕಂಟಿನ್ಯೂ ಆಗಿ. ಅದು ಫೀವರ್ ಬಂದುಬಿಟ್ಟಿದೆ. ಅದೊಂದು ಭಯ ಆಗೋಯ್ತು. ಏನಪ್ಪ ಇವಳಿಗೆ ಜ್ವರ ಇದೆ ಅಂಥೇಳಿ ನಾವು ಇಷ್ಟು ಬೇಜಾರು ಮಾಡಿಕೊಂಡ್ರೆ, ಅವಳೂ ಫೀವರು ಅಂತ ಇದ್ದಾರೆ, ಏನು ಮಾಡ್ತಾ ಇದ್ದೀರಾ ದೇವರೇ ನೀವು ಅಂತ ಅನ್ನೋ ಥರ ಎಲ್ಲ ಆಗ್ಬಿಟ್ಟಿತ್ತು. ಇವಾಗೆಲ್ಲ ನಾರ್ಮಲ್ ಆಗಿ ಬಂದಿದೆ ಒಂದು ಸ್ಥಿತಿಗತಿಗೆ. ನೋಡಬೇಕು ಮುಂದೆ ಏನಾಗುತ್ತೋ. ಎಲ್ರಿಗೂ ಹೇಳೋದು ಒಂದೇ, ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂದಿರುತ್ತೆ, ಮಕ್ಳಿಗಾಗಿರ್ಬೋದು, ಮನೇಲಿ ಯಾರಿಗೇ ಆಗಿರ್ಬೋದು. ಹೆದ್ರಕ್ಕೆ ಹೋಗಬೇಡಿ, ಧೈರ್ಯ ಕಳ್ಕೊಳಕ್ಕೆ ಹೋಗಬೇಡಿ. ಏನಾಗ್ಬಿಡುತ್ತೆ ಮಹಾ ಅನ್ನೋ ಥರ ನೀವು ಅದನ್ನು ತಗೊಂಡು ಅದ್ರ ಜೊತೆ ಹೋರಾಡೋಕ್ಕೆ ಶಕ್ತಿ ತೊಗೊಳ್ಳಿ ಹೊತ್ತು, ಅದು ಬಿಟ್ಬಿಟ್ಟು ಕುಗ್ಗಿದ್ರೆ ಅರ್ಧ ನಾವು ಅಲ್ಲಿಗೆ ಸೋತೋದ್ವಿ ಅಂತಲೇ ಅರ್ಥ. ಅದನ್ನು ನಾನು ತುಂಬ ಸಲ ನಾನು ಅಳವಡಿಸ್ಕೊಂಡಿದ್ದೀನಿ ಲೈಫಲ್ಲಿ. ಕುಗ್ಗಿದ್ವಿ ಅಂದರೆ ನಾವು ಅರ್ಧ ಸೋತೋಗಿದ್ದೀವಿ ಅಂತಲೇ ಅರ್ಥ. ಯಾರಿಗೇ ಆಗಿರಲಿ, ಬೇರೆಯವ್ರನ್ನ ನೋಡಿ ನಾವು ಸ್ವಲ್ಪ ಸಮಾಧಾನ ಮಾಡ್ಕೋಬೇಕು. ಈಗ ಎಕ್ಸಾಂಪಲ್ಗೆ ಯಾರಿಗೊಬ್ರಿಗೆ ಫೀವರ್ ಇರುತ್ತೆ, ಇನ್ನೇನೋ ಒಂದು ಕಫ ಅಂತೇಳಿ ಅಡ್ಮಿಟ್ ಆಗಿರ್ತೀರಾ, ಇನ್ನೇ ಸಣ್ಣ ಪುಟ್ಟ ಏನೋ ಒಂದು ಇರುತ್ತೆ ಅಂತ ಅಡ್ಮಿಟ್ ಆಗಿರ್ತೀರಾ. ಅವ್ರಿಗೆ ಹೇಳ್ತಾ ಇದ್ದೀನಿ, ಹೆದರ್ಕೊಳಕ್ಕೆ ಹೋಗಿ ಅಲ್ಲೇ ಗೊಳೋ ಅಂತ ಅಳೋದು, ಬೀಳೋದು, ಮಕ್ಕಳನ್ನ ನೋಡ್ಕೊಳ್ದಿರೋ ಸ್ಥಿತಿಗೆ ತಾಯ್ದಿರೇ ತಲುಪಿಬಿಡ್ತಾರೆ ಟೆನ್ಷನ್ಗೆ. ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಏನೇ ಬರಲಿ ಅದನ್ನು ನಾನು ಎದುರಿಸ್ತೀನಿ, ಅದ್ರ ಜೊತೆ ನಿಂತ್ಕೋತೀನಿ. ಮಕ್ಕಳ ಮುಂದೆ ಮೇನಾಗಿ ಅಳಕ್ಕೆ ಹೋಗಬೇಡಿ. ನೀವು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಯಾವಾಗಲೂ ತೋರಿಸ್ಕೊಳ್ಳಿ. ಯಾವಾಗ ನೀವು ಅದನ್ನು ಗೆದ್ಕೊಂಡು ಆಚೆ ಬರೋಕ್ಕೆ ನಿಮಗೆ 100% ಸಹಾಯ ಮಾಡುತ್ತೆ. ಬೇರೆಯವ್ರನ್ನ ನೋಡಿ ಸ್ವಲ್ಪ ಮೋಟಿವೇಟ್ ಆಗಿ, ಅವ್ರಿಗೆ ಅಷ್ಟು ಪ್ರಾಬ್ಲಮ್ ಇದ್ದೇ ಅವ್ರು ಹಂಗಿದ್ದಾರೆ, ನಮ್ಗೆ ಹುಷಾರಾಗದೇ ಇರುತ್ತಾ, ಚೆನ್ನಾಗಿ ಆಗ್ತೀವಿ ಅನ್ನೋ ಒಂದು ಆತ್ಮಸ್ಥೈರ್ಯನ ತುಂಬ್ಕೊಳ್ಳಿ. ಆವಾಗ ನಿಮಗೆ ಸ್ವಲ್ಪ ಧೈರ್ಯ ಬರ್ಬೋದು. ನನಗೂ ಕೂಡ ಅದೇ ಪ್ರಾಬ್ಲಮ್ ಆಗ್ತಾಯಿತ್ತು ಸ್ಟಾರ್ಟಿಂಗಲ್ಲಿ. ಅಂದರೆ ನಮ್ಮ ಮಗಳಿಗೆ ಈ ಥರ ತಲೆಸೀಮೆ ಇದೆ ಅಂತ ಗೊತ್ತಾದಾಗ ಸಖತ್ತು ಕುಗ್ಗೋಗ್ಬಿಟ್ಟಿದ್ದೆ ನಾನು ಯಾವಾಗ ಹಾಸ್ಪಿಟಲಿಗೆ ಓಡಾಡೋಕ್ಕೆ ಶುರು ಮಾಡ್ಕೊಂಡಲ್ವಾ, ಅಲ್ಲಿರೋ ಪೇಷಂಟ್ಗಳನ್ನ ನೋಡಿ, ಅಲ್ಲಿರೋ ಮಕ್ಕಳನ್ನ ನೋಡಿ, ಅಲ್ಲಿ ಒಂದು ಪ್ರಾಬ್ಲಮ್ ಅಲ್ಲ, ಇಡೀ ದೇಹದಲ್ಲಿ ಏನೇನು ಪ್ರಾಬ್ಲಮ್ ಇದೆಯಾ ಎಲ್ಲ ಥರ ಪ್ರಾಬ್ಲಮ್ಮು ಮಕ್ಕಳಿಗಿದೆ. ಆ ಮಕ್ಕಳೆಲ್ಲ ಬಂದು ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋವಾಗ ಅಟ್ಲೀಸ್ಟ್ ನಮ್ಮ ಮಗಳು ಇಷ್ಟು ಓಡಾಡ್ಕೊಂಡಿದ್ದಾಳಲ್ಲ, ಏನೋ ಒಂದು ಮಾಡಿಸ್ಕೊಂಡು ನಾರ್ಮಲ್ಲಾಗಿ ಕಾಣಿಸ್ತಾಳಲ್ಲ ಜನಗಳ ಕಣ್ಣಿಗಾದ್ರೂ ಅನ್ನೋ ಒಂದು ಸಮಾಧಾನನ ನಾವು ಮಾಡಿಕೊಂಡು ಆ ಥರ ಅವಳನ್ನ ಹುಷಾರು ಮಾಡಿಕೊಂಡು ಹೊರಗಡೆ ಬಂದಿದ್ದೀವಿ. ಇನ್ನೂ ಇದ್ದಾರೆ ಆ ಥರ ಮಕ್ಕಳು. ಇದು ಯಾಕೆ ಬರುತ್ತೆ ಅನ್ನೋದಾದರೆ, ನಮ್ಮ ಮಗಳಿಗೆ ಬಂದಿರೋ ಪ್ರಾಬ್ಲಮ್ ಯಾಕೆ ಬರುತ್ತೆ, ಜೆನೆಟಿಕ್ ಪ್ರಾಬ್ಲಮಿಂದ ಬರುತ್ತೆ ಅಂತಾರೆ. ಆದರೆ ನಾವು ರಿಲೇಷನಲ್ಲೇ ಮದುವೆ ಆಗಿಲ್ಲ, ರಿಲೇಷನಲ್ಲಿ ಮದುವೆ ಆದರೆ ಬರುತ್ತೆ ಅಂತ. ನಾವು ರಿಲೇಷನಲ್ಲೂ ಮದುವೆ ಆಗಿಲ್ಲ, ನಮ್ಮ ಬ್ಯಾಡ್ ಲಕ್ ಬಂದಿದೆ. ದೇವರು ನಮಗೆ ಎದುರಿಸೋ ಶಕ್ತಿ ಇದೆ ಅಂತಲೇ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ, ಕೊಟ್ಟಿದ್ದಾರೆ. ಅದನ್ನು ತಗೊಳ್ಬೇಕಾಗಿರೋದು ನಮ್ಮ ಧರ್ಮ ಅಷ್ಟೇ. ನಾವು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ವೋ ಗೊತ್ತಿಲ್ಲ, ಅದನ್ನು ಈ ಜನ್ಮದಲ್ಲಿ ನಾವು ಇಲ್ಲೇ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಮಗು ಅನುಭವಿಸೋದಕ್ಕೆ ಸ್ವಲ್ಪ ನೋವಾಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಬಂದಿದ್ದನ್ನು ಸ್ವೀಕರಿಸಲೇಬೇಕು, ಬೇಡ ಅಂತ ಯಾರು ತಳ್ಳೋಕ್ಕಾಗಲ್ಲ. ಇವಾಗ ನಮಗೆ ಒಬ್ಬರು ಊಟ ಬಡಿಸ್ಬಿಟ್ಟಿದ್ದಾರೆ, ನಮಗೂ ಹೊಟ್ಟೆ ಹಸಿ ಇದೆ ಅಂದಾಗ ನಾವು ಅದನ್ನು ತಿನ್ನಲೇಬೇಕು. ಬೇಡ ಅಂಥೇಳಿ ಎದ್ದು ಹೋಗೋಕ್ಕಂತೂ ಆಗಲ್ಲ. ಹಾಗೆಯೇ ದೇವ್ರು ನಮಗೆ ಕೊಟ್ಬಿಟ್ಟಿದ್ದಾರೆ. ನಾನು ಎಲ್ರಿಗೂ ಹೇಳೋದು ಇದು ಒಂದೇ, ಚೆನ್ನಾಗಿರೋರ ಲೈಫಲ್ಲಿ ಇದು ಏನು ಪ್ರಾಬ್ಲಮ್ಮು, ಇದೇ ಮಕ್ಕಳ ಬಗ್ಗೆ ಆಗಿರ್ಬೋದು, ಬೇರೆ ಇನ್ನೇನೋ ಹೆಲ್ತ್ ಬಗ್ಗೆ ಆಗಿರ್ಬೋದು, ಅಷ್ಟು
ಅಷ್ಟು ಐಡಿಯಾನೂ ಇರಲ್ಲ, ಅದ್ರ ಬಗ್ಗೆ ಈ ಅಮ್ಮ ಏನೋ ಹೇಳುತ್ತೆ ಅನ್ನೋ ಥರ ತೊಗೊಂಡ್ಬಿಡ್ತಾರೆ. ಆದರೆ ಆ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಗೊತ್ತಿರುತ್ತೆ ಅದೇನು ನೋವು, ಸಂಕಟ, ಆ ಪರಿಸ್ಥಿತಿಗಳು ಹೇಗಿರುತ್ತೆ ಅನ್ನೋದು. ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ನನಗಾಗಿರೋ ಥರ ಬೇರೆಯವ್ರಿಗೆ ಆಗಬಾರ್ದು, ಅವ್ರಿಗೂ ಸ್ವಲ್ಪ ಧೈರ್ಯ ಬರಲಿ ಅನ್ನೋದಕ್ಕೋಸ್ಕರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ. ಬೋನ್ ಮ್ಯಾರೋ ಅಂದ್ರೂ ನಾವು 3 ತಿಂಗಳು ಒಳಗಡೆ ಇರ್ತೀವಿ ICU ಒಳಗಡೆ. 3 ತಿಂಗಳಲ್ಲಿ ದಿನಕ್ಕೆ ಒಂದೊಂದು ಥರ ಪ್ರಾಬ್ಲಮ್ಸ್ನ ತೋರಿಸ್ತಾ ಇರುತ್ತೆ ಅವಳಿಗೆ ಬಾಡಿಯಲ್ಲಿ. ಒಂದು ವಾರ ಲೂಸ್ ಮೋಷನ್ ಸ್ಟಾರ್ಟ್ ಆದರೆ ಒಂದು ವಾರ ಬ್ಲಡ್ ವಾಮಿಟಿಂಗು, ಒಂದು ವಾರ ಬ್ಲಡ್ ಮೋಷನಲ್ಲಿ ಬರೋದು, ಯೂರಿನಲ್ಲಿ ಬರೋದು, ಈ ಥರ. ಆಮೇಲೆ ಫೀವರ್ ಕಂಟಿನ್ಯೂ 15 days ಫೀವರು. ಏನಾಗುತ್ತೆ ಇವತ್ತು ಇದು ಕ್ಲಿಯರ್ ಆಯಿತು ಅಂದರೆ ನಾಳೆ ಇನ್ನೊಂದೇನೋ ಪ್ರಾಬ್ಲಮ್ಮು. ಈ ಥರ ಒಂದು 3 ತಿಂಗಳವರೆಗೂ ಅವಳು ಹೆಂಗಿರ್ತಾಳೆ ಅಂದರೆ, ದೇವ್ರು ನಿಜವಾಗ್ಲೂ ಆ ಸಮಯದಲ್ಲಿ ನಮಗೆ ಧೈರ್ಯ ಕೊಡಬೇಕು. ಎಲ್ರಿಗೂ ಅಷ್ಟೇ ಈ ಥರ ಅಂತಲ್ಲ, ಬೇರೆ ಏನೇ ಪ್ರಾಬ್ಲಮ್ನ ಫೇಸ್ ಮಾಡೋರಿಗೆ ದೇವ್ರು ಸ್ವಲ್ಪ ಧೈರ್ಯ ಕೊಡ್ತಾರೆ. ಧೈರ್ಯ ಇದ್ದವರೇ ಇದನ್ನೆಲ್ಲ ಫೇಸ್ ಮಾಡೋಕ್ಕೆ ಸಾಧ್ಯ ಅಂತಲೇ ನಮಗೆ ಕೊಟ್ಟಿದ್ದಾರೆ ಅಂತ ನಾನು ಆಗಲೇ ಹೇಳಿದೆ, ಕೊಟ್ಟಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೋ. ಎಲ್ರಿಗೂ ಹೇಳೋದು ನನ್ನ ಕಡೆಯಿಂದ ಇದು ಒಂದೇನೆ, ಹೆದರ್ಕೋಬೇಡಿ, ಬಂದಿದ್ದು ಬರಲಿ, ಹೋರಾಡೋಕ್ಕೆ ರೆಡಿಯಾಗಿರ್ರಿ. ಆಗಲ್ಲ ಅಂಥೇಳಿ ಯಾವತ್ತೂ ಮಕ್ಕಳನ್ನ ಬಿಟ್ಬಿಡ್ಬೇಡಿ. ನನ್ನ ಮಗಳಿಗೆ ಬಂದಿರೋ ಪ್ರಾಬ್ಲಮ್ನ ಸುಮಾರು ಜನ ನಮ್ಗಾಗಲ್ಲ, ನಮ್ಮ ಆಪ್ರೇಷನ್ ಮಾಡಿಸಲ್ಲ, ನಾವು ಇರೋಷ್ಟು ದಿನ ಇರಲಿ ಅಂತ ಹೇಳಿ ಬಿಟ್ಬಿಟ್ಟಿದ್ದಾರೆ. ಲೈಫ್ ಇರಲ್ಲ ಅವರಿಗೆ, ಅದೇ ಬೇಜಾರು. ನಾವು ತಂದೆ ತಾಯಿ ಮುಂದೆ ಮಕ್ಕಳು ಇಲ್ಲ ಅಂದರೆ ಎಷ್ಟು ನೋವಾಗುತ್ತಲ್ವ, ಅದಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಇಷ್ಟು ಹೋರಾಡಿದ್ವಿ. ನೋಡೋಣ ಮುಂದಿನ ದಿನಗಳಲ್ಲಾದರೂ ದೇವರು ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲೇ ಇದ್ದೀನಿ. ಏನಾಗುತ್ತೋ ಆಗಲಿ ಅಂಥೇಳಿ ನಮ್ಮ ಬ್ಲಾಗ್ನು ಕೂಡ ನಾನು ಮುಗಿಸ್ತಾ ಇದ್ದೀನಿ. ಹೆಚ್ಚು ಅದ್ರ ಬಗ್ಗೆ ಹೇಳಲ್ಲ ನಾನು, ಯಾಕಂದರೆ ಹೇಳ್ತಾ ನಾನು ಎಮೋಷ್ನಲ್ ಆಗಿಬಿಡ್ತೀನಿ. ನನಗೆ ಆ ಥರ ಇರೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಬ್ಲಾಗ್ನು ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಮನೇಲಿದ್ದೀವಲ್ವ, ಮನೆ ವೀಡಿಯೋ, ನಮ್ಮ ರೊಟೀನ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಆಯಿತಾ. ನನ್ನ ಥರ ಪ್ರಾಬ್ಲಮ್ನೂ 1000 ಜನ ನಿಮ್ಮ ಸುತ್ತಮುತ್ತನೇ ಇರ್ಬೋದು, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಮತ್ತು ನಮ್ಮ ರೊಟೀನ್ ಹೇಗಿರುತ್ತೆ, ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಬಿಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.